ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸಾಮಾನ್ಯವಾಗಿ ನಾವೆಲ್ಲ ವಾಹನಗಳನ್ನು ಕೊಳ್ತೀವಿ ಮತ್ತು ಮಾರಾಟವನ್ನು ಮಾಡ್ತೀವಿ. ಅದು ಬೈಕ್ ಇರ್ಬೋದು, ಕಾರ್ ಇರ್ಬೋದು. ಇದರ ಒಂದು ಪ್ರಕ್ರಿಯೆ ಸದಾ ನಮ್ಮ ಜೀವನದ ಭಾಗವಾಗೇ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಕೆಲವರು ಬೈಕನ್ನು ತೆಗೆದುಕೊಳ್ತಾರೆ, ಒಂದಷ್ಟು ಕಾಲ ಓಡಿಸಿ ಮಾರಾಟವನ್ನು ಮಾಡ್ತಾರೆ, ಅಥವಾ ಕಾರನ್ನು ತೆಗೆದುಕೊಳ್ತಾರೆ, ಮಾರಾಟ ಮಾಡ್ತಾರೆ. ಈ ರೀತಿ ಪ್ರೋಸೆಸ್ಸಲ್ಲಿ ನಾವು ಎಲ್ಲೋ ಒಂದು ಕಡೆ ಮಾರಾಟ ಮಾಡಿದ ವಾಹನದ ಮಾಲೀಕತ್ವವನ್ನು ಕೆಲವೊಮ್ಮೆ ಮಾರಾಟ ಮಾಡಿದ ಮೇಲೂ ನಮ್ಮಲ್ಲೇ ಇರುತ್ತೆ. ಅಂದರೆ RC ನಮ್ಮ ಹೆಸರಲ್ಲೇ ಇರುತ್ತೆ. ಕೇವಲ ಅವ್ರಿಗೆ 29 ಫಾರ್ಮ್ಗೆ ಸೈನ್ ಮಾಡಿಕೊಟ್ಟು ಅವ್ರಿಗೆ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀವಿ. ಇಂಥ ಕೆಲಸ ನೀವೇನಾದರೂ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದರೆ ನಿನ್ನೆ ರಾಜ್ಯ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಈ ರೀತಿಯಾಗಿ ಮಾಲೀಕತ್ವವನ್ನು ವಾಹನ ಮಾರಿದ ಕೂಡಲೇ ವರ್ಗಾಯಿಸದೇ ಇದ್ದರೆ ಅದೆಷ್ಟು ದೊಡ್ಡ ಕಂಟಕ ಆಗುತ್ತೆ ಅನ್ನೋದಕ್ಕೆ ಒಂದು ಬಹಳ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಕೋರ್ಟ್ನ ತೀರ್ಪು. ಯಾಕಂತಂದರೆ 2020ರಲ್ಲಿ ಒಂದು ಆಕ್ಸಿಡೆಂಟ್ ಆಗಿರ್ತಾರೆ, ಒಬ್ಬ ವ್ಯಕ್ತಿ ಮೃತಪಟ್ಟಿರ್ತಾರೆ. ಅದರಲ್ಲಿ ಆಕ್ಸಿಡೆಂಟ್ ಬೈಕನ್ನು ಚಾಲನೆ ಮಾಡ್ತಾ ಇದ್ದಂಥ ಮತ್ತು ಆ ಬೈಕನ್ನು ಕೊಂಡ್ಕೊಂಡಿದ್ದಂಥ ವ್ಯಕ್ತಿಯ ಹೆಸರಿಗೆ ಇನ್ನೂ RC ಬರಲ್ಲ, ಮೂರನೇ ವ್ಯಕ್ತಿ ಹೆಸರಲ್ಲೇ ಇರ್ತದೆ. ಅಂದರೆ ರಮೇಶ್ ಅನ್ನೋ ವ್ಯಕ್ತಿ ಬೈಕನ್ನು ಮಾರಾಟ ಮಾಡಿರ್ತಾನೆ, ಶಹಬಾಜ್ ಅನ್ನೋ ವ್ಯಕ್ತಿ ಆ ಬೈಕ್ನಲ್ಲಿ ಆಕ್ಸಿಡೆಂಟ್ ಮಾಡ್ತಾನೆ. ಇದರಿಂದಾಗಿ ಒಬ್ಬ ವ್ಯಕ್ತಿ ಮೃತಪಡ್ತಾನೆ. ಆ ವ್ಯಕ್ತಿ ಮೃತಪಟ್ಟ ನಂತರ ಆ ವ್ಯಕ್ತಿ ಮನೆ ಕಡೆಯವರು ಪರಿಹಾರಕ್ಕೆ ಅರ್ಜಿಯನ್ನು ಹಾಕ್ತಾರೆ. ಮೊದಲಿಗೆ ಏನು ಕೋರ್ಟ್ನಲ್ಲಿ, ಕೆಳಹಂತದ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗುತ್ತೆ. ಮಾಲೀಕರು ಅಂದರೆ ಏನು ರಮೇಶ್ ಮೊದಲು ವಾಹನವನ್ನು ಮಾರಾಟ ಮಾಡಿದರು, ಅವರು ಮತ್ತು ಶಹಬಾಜ್ ವಾಹನವನ್ನು ಕೊಂಡುಕೊಂಡಿದ್ದರು. ಇಬ್ಬರೂ ಸೇರಿ 37 ಲಕ್ಷ ಪರಿಹಾರವನ್ನು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ಆದರೆ ಇದನ್ನು ಪ್ರಶ್ನೆ ಮಾಡಿ ಒಂದು ಕಡೆ ಮೃತರ ಕುಟುಂಬಸ್ಥರು ಇನ್ನೂ ಹೆಚ್ಚಿನ ಪರಿಹಾರ ಬೇಕು ಅಂತೇಳಿ ತಮ್ಮ ಆದಾಯ ಇಲಾಖೆಗೆ ಅಥವಾ ಆದಾಯ ತೆರಿಗೆ ಪಾವತಿ ದಾಖಲೆಗಳನ್ನ ಇಟ್ಕೊಂಡು ಹೈಕೋರ್ಟ್ಗೆ ಹೋಗ್ತಾರೆ. ಇತ್ತ ಕಡೆ ವಾಹನವನ್ನು ಏನು ಮಾರಾಟ ಮಾಡಿದ್ದ ರಮೇಶ್, ಈ ವ್ಯಕ್ತಿ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಹೈಕೋರ್ಟ್ಗೆ ಹೋಗ್ತಾರೆ. ಈಗ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಈ ಬಗ್ಗೆ ಸುದೀರ್ಘವಾದಂಥ ವಿಚಾರಣೆ ಆಗಿ ನಿನ್ನೆ ತೀರ್ಪು ಬಂದಿರತಕ್ಕಂಥದ್ದು. ಈ ಒಂದು ಹಣದ ಮೊತ್ತವನ್ನು ಬೈಕ್ನ ಮಾಲೀಕರೇ, ಅಂದರೆ ಏನು RC ತನ್ನ ಹೆಸರಲ್ಲೇ ಉಳಿಸ್ಕೊಂಡಿದ್ರು ರಮೇಶ್, ಅವರೇ ನೀಡಬೇಕು ಅಂತಂತೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಏನು ಅವರು ಆದಾಯ ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ ಮೃತರ ಕುಟುಂಬದವರು ಹೆಚ್ಚಿನ ದಾಖಲೆಗಳನ್ನು ಸಲ್ಲಿಸಿದ್ರು. 33 ಲಕ್ಷ ಇದ್ದಂಥ ಪರಿಹಾರದ ಮೊತ್ತ 47 ಲಕ್ಷ ಆಗಿದೆ. ಈ 47 ಲಕ್ಷವನ್ನು ರಮೇಶೇ ನೀಡಬೇಕು ಅಂತೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ಹೆಸರುಗಳು ಕೇವಲ ಕಾಲ್ಪನಿಕ, ಒಂದು ಉದಾಹರಣೆಗಷ್ಟೇ ಹೆಸರುಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಉಳಿದಂತೆ ಕೋರ್ಟು ಆದೇಶ ಯಥಾವತ್ತು ಇದೇ ರೀತಿ ಆಗಿರ್ತಕ್ಕಂಥದ್ದು. ಹೀಗಾಗಿ ನೀವೇನಾದರೂ ವಾಹನಗಳನ್ನು ಮಾರಾಟ ಮಾಡಿದರೆ ಅದರ ಪ್ರೋಸೆಸ್ ಏನಿದೆ, ನಿಮ್ಮ ದಾಖಲೆಗಳ ವರ್ಗಾವಣೆ ಏನಿದೆ, ಅದನ್ನು ಈ ಕೂಡಲೇ ಮಾಡಿಕೊಳ್ಳಿ ಅಂತ ಹೇಳೋದೇ ಈ ಒಂದು ಸುದ್ದಿಯ ಉದ್ದೇಶ. ಇದೇ ರೀತಿಯ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಾರ್ತಾ ಭಾರತಿ ಡಿಜಿಟಲ್. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.